ಎಲ್ರಿಗೂ ನಮಸ್ಕಾರ. ಗೆಳತಿ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಬನ್ನಿ ಸ್ನೇಹಿತರೆ, ಇವತ್ತು ವೀವರ್ಸ್ ಒಬ್ರು ಕೇಳಿದ್ದಂತ ಒಂದು ಪ್ರಶ್ನೆಗೆ ಉತ್ತರ ಕೊಡೋ ಸಲುವಾಗಿ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಇತ್ತೀಚೆಗೆ ಈ ಪ್ರಶ್ನೆನ ಕೇಳಿದ್ರು, ಅಫರ್ಮೇಷನ್ ಅಂದ್ರೆ ಏನು? ಯಾವ ರೀತಿ ಮಾಡಬೇಕು? ಹಾಗೆ ಯಾವ ಸಮಯದಲ್ಲಿ ಮಾಡೋದ್ರಿಂದ ನಾವು ಅಂದ್ಕೊಂಡಿದ್ದು ತುಂಬ ಬೇಗ ಈಡೇರುತ್ತೆ ಅಂತ ಕೇಳಿದ್ರು. ಇದ್ರ ಬಗ್ಗೆ ಹಿಂದಿನ ವಿಡಿಯೋಗಳಲ್ಲೂ ಕೂಡ ನಾನು ಸಾಕಷ್ಟು ವಿಚಾರ ತಿಳಿಸಿದ್ದೀನಿ. ಯಾವ ಒಂದು ಪರ್ಟಿಕ್ಯುಲರ್ ಸಮಯದಲ್ಲಿ ನಾವು ಬೇಡ್ಕೊಳ್ಳೋದ್ರಿಂದ ನಮ್ಮ ಬೇಡಿಕೆ ತುಂಬಾನೇ ಬೇಗ ಈಡೇರುತ್ತೆ ಅಂತ. ಅಫರ್ಮೇಷನ್ ಅಲ್ಲಿ ತುಂಬಾನೇ ವಿಧಾನಗಳಿದೆ. ಇದ್ರ ಬಗ್ಗೆ ಸಾಕಷ್ಟು ವಿಡಿಯೋಗಳು ಕೂಡ ಇದೆ. ಆದ್ರೂ ನೀವು ಕೇಳಿರುವಂತ ಪ್ರಶ್ನೆಗೆ ನಿಮಗೆ ಅರ್ಥ ಆಗೋ ರೀತಿನಲ್ಲಿ ವಿಚಾರನ ತಿಳಿಸ್ತೀನಿ. ವಿಡಿಯೋನ ಕೊನೆ ತನಕ ನೋಡಿ. ಅಫರ್ಮೇಷನ್ ಅಂದ್ರೇನೆ ಪ್ರಾರ್ಥನೆ ಮಾಡೋದು ಅಂತ ಅರ್ಥ. ನಮಗೆ ಯಾವ ಕೆಲಸ ಆಗ್ಬೇಕಾಗಿದೆ, ನಮ್ಮ ಯಾವ ಒಂದು ಬೇಡಿಕೆ ಈಡೇರ್ಬೇಕಾಗಿದೆ, ಜೀವನದಲ್ಲಿ ನಾವು ಏನ್ ಸಾಧಿಸ್ಬೇಕಾಗಿದೆ, ಅದನ್ನ ಪದೇ ಪದೇ ನಾವು ನೆನೆಸ್ಕೊತಾ ಇರೋದು. ದೇವ್ರು ಅಂದ್ರೇನೆ ಒಂದು ಶಕ್ತಿ. ದೇವ್ರು ನಮ್ಮ ಕಣ್ಣಿಗೆ ಕಾಣಿಸ್ದೇ ಇರ್ಬೋದು, ಆದ್ರೆ ಒಂದು ಶಕ್ತಿಯ ರೂಪದಲ್ಲಿ ಈ ಒಂದು ಪರಿಸರದಲ್ಲಿ, ನಮ್ಮ ಸುತ್ತಮುತ್ತಲ ವಾತಾವರಣದಲ್ಲಿ, ನಮ್ಮ ಜೊತೆಗೆ, ನಮ್ಮಲ್ಲೇ, ನಮ್ಮ ಮನಸ್ಸಿನಲ್ಲೇ ಸದಾ ಕಾಲ ಇರ್ತಾರೆ. ಅದನ್ನೇ ನಾವು ಪಾಸಿಟಿವ್ ಎನರ್ಜಿ ಅಂತ ಹೇಳೋದು. ಇದನ್ನ ಪದೇ ಪದೇ ನಮ್ಮ ಸೂಕ್ತ ಮನಸ್ಸಿಗೆ ನಾವು ತಿಳಿಸ್ಬೇಕು. ಯಾಕಂದ್ರೆ ಈಗ ನಾವು ಒಂದು ಸ್ನೇಹಿತ ಆಗಿರಬಹುದು, ನಮ್ಮ ಜೊತೆ ಒಡ ಹುಟ್ಟಿದವರಾಗಿರಬಹುದು, ಅಥವಾ ನಮ್ಮ ತಂದೆ ತಾಯಿ, ಗಂಡ ಅಥವಾ ಹೆಂಡತಿ, ಮಕ್ಕಳು, ಅಣ್ಣ ತಮ್ಮಂದ್ರು, ಹೀಗೆ ನಮ್ಮ ಜೊತೆಗೆ ನಾವು ತುಂಬಾ ನಂಬುವಂತವ್ರೊಬ್ರು ನಮ್ಮ ಜೊತೆಗಿದ್ದಾರೆ. ನಮ್ಮ ಪ್ರತಿ ಕಷ್ಟ ಸುಖದಲ್ಲೂ ಅವ್ರು ನಮ್ಮ ಜೊತೆಗಿರ್ತಾರೆ ಅನ್ನೋ ಯಾವ ಧೈರ್ಯದ ಮೇಲೆ ನಾವ್ ಇರ್ತೀವೋ, ಅಥವಾ ಯಾವುದೇ ಒಂದು ಸಮಸ್ಯೆ ಬರ್ಲಿ, ಇಂಥವ್ರು ನಮ್ಮ ಜೊತೆಗಿದ್ದಾರೆ, ಇವ್ರ ಹತ್ರ ನನ್ನ ಸಮಸ್ಯೆ ಹೇಳ್ಕೊಂಡ್ರೆ ಖಂಡಿತ ನನಗೆ ಪರಿಹಾರ ಸಿಗುತ್ತೆ ಅಂತ ನಾವು ಯಾರನ್ನ ಮನಸ್ಫೂರ್ತಿಯಾಗಿ ನಂಬುತ್ತೀವೋ, ಅದು ಒಬ್ಬ ವ್ಯಕ್ತಿ ಆಗಿರಬಹುದು ಅಥವಾ ಶಕ್ತಿ ಆಗಿರಬಹುದು. ಅವರನ್ನ ಕುರಿತು ನಾವು ಏನಾದ್ರೂ ಹೇಳ್ಕೊಂಡ್ರೆ ಖಂಡಿತವಾಗ್ಲೂ ಅದು ಈಡೇರುತ್ತೆ ಅನ್ನೋ ಒಂದು ನಂಬಿಕೆಯನ್ನ ನಮ್ಮ ಮನಸ್ಸಿಗೆ ನಾವು ಕೊಡಬೇಕು. ಮನಸ್ಸಿದ್ರೆ ಮಾರ್ಗ ಅಂತ ಹೇಳ್ತಾರೆ, ಕೇಳಿದ್ದೀರಾ ಅಲ್ವಾ? ಹಾಗೇನೆ ನಮ್ಮ ಮನಸ್ಸಿಗೆ ನಾವು ಆ ಒಂದು ನಂಬಿಕೆಯನ್ನ ಬರೆಸ್ಬೇಕು. ಅದನ್ನೇ ಅಫರ್ಮೇಷನ್ ಅಂತ ಅನ್ನೋದು. ನಮ್ಮ ಸೂಕ್ತ ಮನಸ್ಸಿಗೆ ಪದೇ ಪದೇ ನಾವು ಯಾವುದೇ ವಿಚಾರನ ಹೇಳ್ತಾ ಇದ್ರೆ ಅದು ಅದನ್ನ ಗ್ರಹಿಸುತ್ತೆ, ಮತ್ತೆ ಅದರ ಪರವಾಗಿ ಕೆಲಸ ಮಾಡೋದಕ್ಕೆ ಶುರುವಾಗುತ್ತೆ. ಯಾವಾಗ್ಲೂ ಅಷ್ಟೇ ನೋಡಿ, ಸಮಸ್ಯೆಗಳನ್ನ ಹುಟ್ಟಾಕೋದು ನಾವೇ, ಅದಕ್ಕೆ ಪರಿಹಾರ ಹುಡ್ಕೋದು ನಾವೇ, ಕೊನೆಗೆ ಅದನ್ನ ಸಾಲ್ವ್ ಮಾಡ್ಕೊಳ್ಳೋದು ನಾವೇ. ಎಲ್ಲ ಶಕ್ತಿ ಕೂಡ ನಮ್ಮಲ್ಲೇ ಇರುತ್ತೆ, ಆದ್ರೆ ಅದನ್ನ ಅರ್ಥ ಮಾಡ್ಕೊಳ್ಳೋಂಥ ಶಕ್ತಿನೇ ನಮಗಿರೋದಿಲ್ಲ ಅಷ್ಟೇನೆ. ಇದನ್ನ ಬೇರೆ ಯಾರಾದ್ರೂ ನಮ್ಗೆ ಹೇಳ್ದಾಗ್ಲೇ ಗೊತ್ತಾಗೋದು. ಅದನ್ನ ಈ ರೀತಿಯಲ್ಲಿ ನಮ್ಗೆ ತಿಳಿಸೋ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಅಷ್ಟೇ. ನಿಮ್ಗೆ ಒಂದು ಚಿಕ್ಕ ಎಕ್ಸಾಂಪಲ್ ಕೊಡ್ತೀನಿ ನೋಡಿ. ಸಾಮಾನ್ಯವಾಗಿ ನಾವು ಮನೇಲಿ ನಾಳೆ ಬೆಳಗ್ಗೆ ಅಡುಗೆ ತಿಂಡಿ ಎಲ್ಲ ಏನೇನ್ ಮಾಡ್ಬೇಕು ಅನ್ನೋದನ್ನ ಹಿಂದಿನ ದಿನ ರಾತ್ರಿನೇ ಯೋಚನೆ ಮಾಡ್ಕೊತಾ ಇರ್ತೀವಿ. ಕೆಲವು ಸಲ ಹೊರಗಡೆ ಹೋಗಿ ತರಕಾರಿ ಏನಾದ್ರೂ ತರೋದಕ್ಕೂ ಟೈಮ್ ಇರೋದಿಲ್ಲ, ಅಥವಾ ಮನೆಯವರು ಕೇಳಿದ್ದಂತ ಅಡಿಗೆ ಮಾಡೋದಕ್ಕೆ ಐಟಮ್ಸ್ಗಳು ಇರೋದಿಲ್ಲ ಅನ್ಕೊಳ್ಳಿ. ಹಾಗಂತೇಳಿ ನಾವು ಅಡಿಗೆ ಮಾಡೋದ್ ಬಿಟ್ಬಿಡ್ತೀವಾ? ಇಲ್ಲ ಅಂತ ನೆಪ ಹೇಳ್ತೀವಾ? ಖಂಡಿತವಾಗ್ಲೂ ಇಲ್ಲ. ಮನೇಲಿ ಇರೋದ್ರಲ್ಲೇ ಏನೋ ಒಂದು ಮಾಡಿ ಮನೆಯವ್ರ ಹೊಟ್ಟೆ ತುಂಬಿಸ್ತೀವಿ. ಹೀಗಿರುವಾಗ ಇನ್ನು ಸಮಸ್ಯೆಗಳು ಅಂತ ಬಂದ ಮೇಲೆ ಯಾಕೆ ಯೋಚನೆ ಮಾಡಬೇಕು? ತುಂಬಾ ಜನ ಹೇಳೋದು ಹಣದ ಸಮಸ್ಯೆ. ತುಂಬಾ ಸಾಲ ಆಗ್ಬಿಟ್ಟಿದೆ. ಸಾಲ ಮಾಡಿರೋರು ಯಾರು? ನೀವೇ. ಯಾಕೆ ಮಾಡಿದ್ರಿ? ಅವಶ್ಯಕತೆಗಳನ್ನ ಪೂರೈಸ್ಕೊಳ್ಳೋದಿಕ್ಕೋಸ್ಕರ. ಸಾಲ ಮಾಡೋದಕ್ಕಿಂತ ಮುಂಚೆ ನಿಮ್ಮ ಆದಾಯ ಎಷ್ಟಿದೆ ಅಂತ ಯೋಚನೆ ಮಾಡಿ ಒಂದು ಪ್ಲಾನ್ ಮಾಡಿಕೊಂಡು ಸಾಲ ಮಾಡಿದ್ರೆ ಅದನ್ನ ತೀರ್ಸುವಾಗ ಯೋಚನೆ ಮಾಡೋ ಹಾಗಿರಲ್ಲ. ಕೆಲವು ಸಲ ಹೌದು, ಬಿಸ್ನೆಸ್ ಮಾಡೋರಾಗಿರ್ಬಹುದು, ಅಥವಾ ಸಂಬಳಕ್ಕೆ ಕೆಲ್ಸಕ್ಕೆ ಹೋಗೋರಾದ್ರೂ ಆಗಿರಬಹುದು. ಕೆಲವು ಸಲ ನಾವು ಅಂದ್ಕೊಂಡಿದ್ದು ಉಲ್ಟಾ ಆಗತ್ತೆ, ಹಣದ ಸಮಸ್ಯೆಗಳು ಬರುತ್ತೆ. ಅದಕ್ಕೂ ಕೂಡ ಒಂದು ಪರಿಹಾರ ಅನ್ನೋದು ಇದ್ದೇ ಇರುತ್ತೆ ಅಲ್ವಾ? ನಾವು ತುಂಬಾ ಟೆನ್ಷನ್ ಮಾಡ್ಕೊಳ್ಳದೆ ಸಮಾಧಾನವಾಗಿ ಯೋಚನೆ ಮಾಡಿದ್ರೆ ನಮ್ಗೆ ನೂರಾರು ದಾರಿ ಸಿಗುತ್ತೆ. ಅದೇ ಅಫರ್ಮೇಷನ್. ನಮಗೆ ಆ ದಾರಿಗಳು ಯಾವುದು ಅಂತ ಕಂಡುಕೊಳ್ಳುವಂತ ವಿಧಾನನೇ ಅಫರ್ಮೇಷನ್. ಇದನ್ನ ಪದೇ ಪದೇ ನಮ್ಮ ಮನಸ್ಸಿಗೆ ನಾವು ಹೇಳ್ತಾ ಇರ್ಬೇಕು. ಏನಂತ? ಒಂದು ಸೂಕ್ತವಾದಂತ ಸಮಯ, ಅದು ರಾತ್ರಿ ನಾವು ಇನ್ನೇನು ಮಲಗುತ್ತೀವಿ ಅನ್ನುವಾಗ. ತುಂಬಾ ಜನರಿಗೆ ಮೊಬೈಲ್ ನೋಡುವಂತ ಅಭ್ಯಾಸ ಇರುತ್ತೆ. ಪರವಾಗಿಲ್ಲ ನೋಡಿ, ಯಾಕಂದ್ರೆ ಬೆಳಗ್ಗೆಯಿಂದ ತುಂಬಾ ಕೆಲಸ ಇರುತ್ತೆ, ಸ್ವಲ್ಪ ರಿಲ್ಯಾಕ್ಸ್ ಆಗ್ಬೇಕು ಅಂತ ಅನ್ನುವಾಗ ನಮ್ಗೆ ಇಷ್ಟ ಆಗಿರುವಂತ ಕೆಲಸ ನಾವು ಮಾಡ್ಬೇಕು. ಹಾಗಾಗಿ ಮಲಗೋದಕ್ಕಿಂತ ಮೊದಲು ಒಂದ್ ಸ್ವಲ್ಪ ಹೊತ್ತು ನೀವು ಮೊಬೈಲ್ ನೋಡ್ತೀರಾ, ಅಥವಾ ಮನೆಯವ್ರ ಜೊತೆ ಮಾತಾಡ್ತೀರಾ, ಟಿವಿ ನೋಡ್ತೀರಾ. ಎಲ್ಲಾನು ಮುಗಿಸಿ ಇನ್ನೇನು ನಿದ್ರೆ ಹತ್ತಿದೆ, ನಾನ್ ಮಲಗ್ಬೇಕು ಅನ್ನುವಂತ ಸಮಯದಲ್ಲಿ ನೀವು ನಿಮ್ಮ ಮನಸ್ಸಿಗೆ, ಅಂದ್ರೆ ನಿಮಗ್ ನೀವೇ ಹೇಳ್ಕೊಳ್ಳಿ. ರಾತ್ರಿ ಮಲಗುವಂತ ಸಮಯದಲ್ಲೇ ಇದನ್ನೆಲ್ಲ ಹೇಳ್ಕೊಂಡು ನಾವು ಮಲಗೋದ್ರಿಂದ ನಮ್ಮ ಮನಸ್ಸಿನ ಆಳಕ್ಕೆ ನಮ್ಮ ಮಾತುಗಳು ತಲುಪುತ್ತೆ. ಅಂದ್ರೆ ನಮ್ಮ ಸೂಕ್ತ ಮನಸ್ಸು, ಸಬ್ ಕಾನ್ಶಿಯಸ್ ಮೈಂಡ್ ಅಂತ ಏನ್ ಹೇಳ್ತೀವಿ, ನಮ್ಮ ಮನಸ್ಸಿನ ಆಳಕ್ಕೆ ನಮ್ಮ ಮಾತುಗಳು ತಲುಪುತ್ತೆ. ನಿದ್ದೆ ಮಾಡುವಾಗ ನಾವು ಬೇರೆ ಯಾವುದೇ ಆಲೋಚನೆಗಳನ್ನ ಮಾಡೋದಿಲ್ಲ. ಹಾಗಾಗಿ ನಮ್ಮ ಏನು ಬೇಡಿಕೆಗಳಿರುತ್ತೆ ಅದು ನಮ್ಮ ಮನಸ್ಸಿಗೆ ತಲುಪುತ್ತೆ.
ಅದರ ವಿಚಾರವಾಗಿ ಕೆಲಸಗಳನ್ನ ಮಾಡೋದಕ್ಕೆ ನಮಗೆ ಅರಿವಿಲ್ದಾಗೆ ಅದು ನಮ್ಮನ್ನ ಪ್ರೇರೇಪಿಸುತ್ತೆ. ಆ ಕಾರಣದಿಂದ ರಾತ್ರಿ ಮಲಗೋದಕ್ಕಿಂತ ಮೊದಲು ಮತ್ತೆ ಬೆಳಗ್ಗೆ ಎದ್ದ ತಕ್ಷಣ ಕೂಡ ಅಷ್ಟೇ ನಮ್ಮ ಮೈಂಡ್ ಫ್ರೆಶ್ ಆಗಿರುತ್ತೆ. ಆ ಸಮಯದಲ್ಲಿ ನಾವು ಏನ್ ಹೇಳ್ತೀವೋ ಅದು ನಮ್ಮ ಮೈಂಡ್ ಒಳಗಡೆ ಹೋಗುತ್ತೆ, ಅಂದ್ರೆ ನಮ್ಮ ಮನಸ್ಸಿನ ಒಳಗಡೆ ಹೋಗುತ್ತೆ. ಆ ಕಾರಣದಿಂದಾನೇ ರಾತ್ರಿ ಮಲಗೋದಕ್ಕಿಂತ ಮೊದಲು ಬೆಳಗ್ಗೆ ಎದ್ದ ತಕ್ಷಣ ನಾವು ಅಫರ್ಮೇಷನ್ ಮಾಡಬೇಕು. ನೀವು ಸ್ಟೂಡೆಂಟ್ ಆಗಿರ್ಬಹುದು, ಬಿಸ್ನೆಸ್ ಮಾಡ್ತಾ ಇರ್ಬೋದು, ಅಥವಾ ಮನೆಯಲ್ಲೇ ಏನಾದರೂ ನೀವು ಕೆಲಸ ಮಾಡ್ತಾ ಇರ್ಬೋದು. ಹೆಂಗಸರಾಗಿರ್ಲಿ, ಗಂಡಸರಾಗಿರ್ಲಿ, ಮಕ್ಕಳಾಗಿರ್ಲಿ, ನಿಮ್ಗೆ ಏನ್ ಕೆಲಸ ಆಗ್ಬೇಕಾಗಿದೆ, ನೀವು ಅದನ್ನ ಯಾವ ರೀತಿ ಮಾಡಬೇಕು ಅನ್ಕೊಂಡಿದ್ದೀರಾ, ನಿಮ್ಗೆ ಒಂದು ಪ್ಲಾನಿಂಗ್ ಇರಬೇಕು. ಅದನ್ನ ಪದೇ ಪದೇ ನಿಮ್ಮ ಮನಸ್ಸಲ್ಲಿ ನೀವು ಹೇಳ್ಕೊತಾ ಇರಬೇಕು. ನಾನು ಈ ರೀತಿ ಮಾಡಬೇಕು ಅನ್ಕೊಂಡಿದ್ದೀನಿ, ಇದು 100% ಸಕ್ಸಸ್ ಆಗುತ್ತೆ, ನನಗೆ ಆ ನಂಬಿಕೆ ಇದೆ. ಆ ಥರ ಒಂದು ರೀತಿ ಪಾಸಿಟಿವ್ ಆಗಿ ನಿಮಗೆ ನೀವೇ ಹೇಳ್ಕೊಳ್ಳೋದು. ನಿಮ್ಮ ಮನಸ್ಸಿನಲ್ಲಿ ನಿಮ್ಗೆ ಇಷ್ಟವಾದ ವ್ಯಕ್ತಿಯನ್ನ ನೀವು ಮನಸ್ಸಲ್ಲಿ ಇಟ್ಕೊಳ್ಳಿ. ದೇವರಾಗಿರಬಹುದು, ಅಥವಾ ನೀವು ತುಂಬಾ ಇಷ್ಟಪಡುವಂತ ವ್ಯಕ್ತಿನೇ ಆಗಿರಬಹುದು. ಅವ್ರ ಹತ್ರ ನೀವು ಹೇಳ್ತಾ ಇದ್ದೀರಾ ಅಂತ ತಿಳ್ಕೊಂಡು ಹೇಳಿ. ಅಥವಾ ನೀವು ನಿಮ್ಮನ್ನೇ ತುಂಬಾ ಇಷ್ಟಪಡ್ತೀರಾ ಅಂದ್ರೆ ನೀವು ಕನ್ನಡಿ ಮುಂದೆ ನಿಂತ್ಕೊಂಡು ಕೂಡ ಈ ವಿಚಾರ ಹೇಳ್ಬೋದು. ಇದೆಲ್ಲ ತುಂಬಾನೇ ವರ್ಕ್ ಆಗುತ್ತೆ. ಈ ರೀತಿ ಹೇಳ್ಕೊಳ್ಳೋದ್ರಿಂದ, ಅಂದ್ರೆ ಮನಸ್ಸಿನಲ್ಲೇ ಹೇಳ್ಕೋಬೇಕು. ತುಂಬಾ ಜೋರಾಗಿ ಬಾಯ್ಬಿಟ್ಟು ಮಾತಾಡ್ಬೇಕು, ಹೇಳ್ಬೇಕು, ಆ ತರ ಎಲ್ಲ ಏನಿಲ್ಲ. ಇನ್ನೇನು ನೀವು ಮಲಗಕ್ ಹೋಗ್ತೀರಾ, ನಿಮಗ್ ನಿದ್ರೆ ಹತ್ತುತ್ತಾ ಇದೆ ಅನ್ನುವಾಗ ಕಣ್ಣು ಮುಚ್ಕೊಂಡು ನಿಮ್ಮ ಇಷ್ಟವಾದಂತ ವ್ಯಕ್ತಿನ ನೀವು ಕಣ್ಮುಂದೆ ಬರ್ಸ್ಕೊಳ್ಳಿ. ಯಾರು ಬೇಕಾದ್ರೂ ಆಗಿರ್ಬಹುದು, ನಿಮ್ ಇಷ್ಟದ ದೇವರಾಗಿರ್ಬಹುದು, ಮಕ್ಕಳಾಗಿರ್ಬಹುದು, ನಿಮ್ ಗಂಡ ಅಥವಾ ಹೆಂಡತಿ, ನಿಮ್ಮ ಫ್ರೆಂಡ್ಸು, ತಂದೆ ತಾಯಿ, ಅತ್ತೆ ಮಾವ, ಯಾರು ಬೇಕಾದ್ರೂ ಆಗಿರ್ಬಹುದು. ಅವ್ರನ್ನ ಮನಸ್ಸಿನಲ್ಲಿ ನೆನೆಸ್ಕೊಂಡು ಅವ್ರ ಹತ್ರ ಹೇಳೋ ಹಾಗೆ ನೀವು ಹೇಳಿ. ನಾನು ಈ ತರ ಮಾಡ್ತೀನಿ, ನನಗೆ ತುಂಬಾ ಇಷ್ಟ. ಅಥವಾ ನಿಮ್ಮ ಹಣದ ಸಮಸ್ಯೆ ಆಗಿರಬಹುದು, ಅಥವಾ ನೀವು ಮನೆ ಕಟ್ಟಬೇಕು, ಸೈಟ್ ತಗೋಬೇಕು ಅಂತ ಇದ್ರೆ, ನಾನು ಸೈಟ್ ತಗೊಂಡಾಯ್ತು, ಇಂಥ ಜಾಗದಲ್ಲಿ, ಇಂಥ ಏರಿಯಾದಲ್ಲಿ, ಇಷ್ಟೇ ದುಡ್ಡಿಗೆ ಇಂಥದ್ದೇ ಜಾಗ ನನಗೆ ಸಿಕ್ತು, ನನಗೆ ತುಂಬಾ ಖುಷಿ ಆಗ್ತಾ ಇದೆ. ನನ್ನ ಹತ್ರ ಇರುವಷ್ಟು ದುಡ್ಡಲ್ಲೇ ನನಗೆ ತುಂಬಾ ಒಳ್ಳೆ ಕಡೆ ಜಾಗ ಸಿಕ್ತು. ಅಥವಾ ನಮ್ಮ ಹತ್ರ ಇರುವಷ್ಟು ದುಡ್ಡಲ್ಲೇ ನಾವು ತುಂಬಾ ಚೆನ್ನಾಗಿರುವಂತ ಮನೆ ಕಟ್ಟಿಸ್ಕೊಂಡ್ವಿ. ನಿಮ್ಮ ಮಕ್ಕಳನ್ನ ನೀವು ಭವಿಷ್ಯದಲ್ಲಿ ಯಾವ ರೀತಿ ನೋಡ್ಬೇಕು ಅನ್ಕೊಂಡಿದ್ದೀರಾ, ಅದನ್ನ ಕೂಡ ನೀವು ನೆನೆಸ್ಕೋಬಹುದು. ನಾನು ಆಸೆ ಪಟ್ಟ ಹಾಗೆ ನನ್ನ ಮಕ್ಕಳು ಜೀವನ ಮಾಡ್ತಾ ಇದ್ದಾರೆ, ಮಕ್ಕಳು ಇಂಥ ಲೆವೆಲ್ ಅಲ್ಲಿ ಇದ್ದಾರೆ. ಅಥವಾ ನಿಮ್ಮ ಮಕ್ಕಳೇನಾದ್ರೂ ಸ್ವಲ್ಪ ಕೆಟ್ಟವರ ಸಹವಾಸ ಮಾಡ್ಕೊಂಡು ಕೆಟ್ಟ ಬುದ್ಧಿಗಳು ಕಲ್ತ್ಕೊಂಡ್ಬಿಟ್ಟಿದ್ದಾರೆ, ದುಶ್ಚಟಗಳನ್ನ ಕಲ್ತ್ಕೊಂಡ್ಬಿಟ್ಟಿದ್ದಾರೆ ಅಂದ್ರೆ ನೀವು ಅದನ್ನು ಕೂಡ ಅಫರ್ಮೇಷನ್ ಮಾಡಬಹುದು. ನನ್ನ ಮಕ್ಕಳು ಅಪ್ಪ ಅಮ್ಮನ ಮಾತನ್ನ ತುಂಬಾ ಚೆನ್ನಾಗಿ ಕೇಳ್ತಾರೆ, ನಾವು ಹೇಳಿದ ಮಾತೆಲ್ಲಾನು ಕೇಳ್ತಾರೆ, ನಮ್ಮ ಆಸೆಯ ಪ್ರಕಾರ ಅವರು ನಡ್ಕೋತಾ ಇದ್ದಾರೆ, ತುಂಬಾ ಒಳ್ಳೆ ಬುದ್ಧಿನ ಇಟ್ಕೊಂಡಿದ್ದಾರೆ ಅಂತ ಪಾಸಿಟಿವ್ ಆಗಿ ಹೇಳ್ಕೋಬೇಕು. ಅವರು ಕುಡಿತಾ ಇಲ್ಲ, ಅವರು ಕೆಟ್ಟವ್ರ ಸಹವಾಸ ಮಾಡ್ತಾ ಇಲ್ಲ, ಆ ತರ ಎಲ್ಲ ಹೇಳಕ್ ಹೋಗ್ಬೇಡಿ. ನಿಮ್ಗೆ ಏನಾಗ್ಬೇಕು, ನಿಮ್ಮ ಮಕ್ಕಳು ನಿಮ್ಮ ಮಾತು ಕೇಳಬೇಕು, ನೀವು ಆಸೆ ಪಟ್ಟಿರೋ ರೀತಿ ಅವರು ಜೀವನ ಮಾಡ್ಬೇಕು, ಅದನ್ನ ನೀವು ಹೇಳ್ಕೋಬೇಕು. ನಾವು ಹೇಳುವಾಗ್ಲೂ ಕೂಡ ಪಾಸಿಟಿವ್ ಆಗೇ ಹೇಳ್ಬೇಕು. ನಿಮ್ಗೆ ಇದೆಲ್ಲ ಚೆನ್ನಾಗಿ ಅರ್ಥ ಆಗ್ತಾ ಇದೆ ಅಂತ ಅನ್ಕೊಂಡಿದೀನಿ. ಕೆಲವರು ಮಕ್ಕಳಾಗಿಲ್ಲ ಅಂತ ಕೂಡ ಹೇಳ್ತೀರಾ. ಮೊದಲನೇದಾಗಿ ಮಗು ಆಗೋದಕ್ಕೆ ಏನಾದ್ರೂ ಆರೋಗ್ಯ ಸಮಸ್ಯೆ ಇದ್ರೆ ನೀವು ಅದನ್ನ ಸರಿ ಮಾಡ್ಕೊಳ್ತಾ ಬನ್ನಿ. ನಾನು ನನ್ನ ಗಂಡ ತುಂಬಾ ಚೆನ್ನಾಗಿದ್ದೀವಿ, ನಮ್ಮಿಬ್ಬರ ಆರೋಗ್ಯ ತುಂಬಾ ಚೆನ್ನಾಗಿದೆ, ನಾವು ಒಂದು ಒಳ್ಳೆ ಮಗುವಿನ ನಿರೀಕ್ಷೆಯಲ್ಲಿದ್ದೀವಿ, ಆದಷ್ಟು ಬೇಗ ನಮ್ಮನೆಗೆ ಒಂದು ಪುಟ್ಟ ಮಗು ಬಂದ್ರೆ ನಾವು ತುಂಬಾನೇ ಖುಷಿಯಾಗಿರ್ತೀವಿ. ಈ ರೀತಿ ಪ್ರತಿದಿನ ರಾತ್ರಿ ಮತ್ತೆ ಬೆಳಗ್ಗೆ ಹೇಳ್ಕೋಬೇಕು. ರಾತ್ರಿ ಮಲಗೋದಕ್ಕಿಂತ ಮೊದಲು, ಬೆಳಿಗ್ಗೆ ನೀವು ಎದ್ದ ತಕ್ಷಣ. ಆದ್ರೆ ಪ್ರತಿ ಸಲ ಒಂದೇ ತರಾನೇ ಕೇಳ್ಕೋಬೇಕು, ಒಂದೊಂದು ಸಲ ಒಂದೊಂದು ರೀತಿ ಹೇಳಕ್ ಹೋಗ್ಬಾರ್ದು. ಕೆಲವು ಸಲ ಹೆಣ್ಮಕ್ಳಿಗೆ ಮನೆ ಕೆಲಸ ಮಾಡ್ತಾ, ಅಡಿಗೆ ಮನೆ ಕ್ಲೀನ್ ಮಾಡ್ತಾ, ರಾತ್ರಿ ತಲೆಗೆ ದಿಂಬು ಕೊಟ್ರೆ ಸಾಕಪ್ಪ ಅನ್ನೋ ತರ ಇರುತ್ತೆ. ಮಲಗುವಾಗ ಮರ್ತು ಬಿಡ್ತೀವಿ ಇದನ್ನೆಲ್ಲ ನಾವು ಹೇಳ್ಕೊಳ್ಳೋದಕ್ಕೆ ಅಂತ ಅಂದ್ರೆ, ರಾತ್ರಿ 11 ಗಂಟೆ 11 ನಿಮಿಷಕ್ಕೆ ಸರಿಯಾಗಿ ಈ ಸಮಯದಲ್ಲಿ ಹೇಳ್ಕೋಬೇಕು. ಮತ್ತೆ ಬೆಳಗ್ಗೆನೂ ಕೂಡ ಅಷ್ಟೇನೆ, ಮನೆ ಕೆಲಸ ಎಲ್ಲ ಮಾಡ್ಕೊಳ್ಳಿ ಆರಾಮವಾಗಿ, ಬೆಳಗ್ಗೆ 11 ಗಂಟೆ 11 ನಿಮಿಷಕ್ಕೆ. ಈ ಎರಡೂ ಸಮಯದಲ್ಲೂ ಕೂಡ ಮರೀದೆ ನೀವು ಮೊಬೈಲ್ನಲ್ಲಾದ್ರೂ ಒಂದು ಅಲಾರಾಮ್ ಫಿಕ್ಸ್ ಮಾಡ್ಕೊಂಬಿಡಿ, ಅಥವಾ ಎಲ್ಲಾದ್ರೂ ಬರ್ದಿಟ್ಕೊಳ್ಳಿ. ಈ ರೀತಿ ಇದೇ ಪರ್ಟಿಕ್ಯುಲರ್ ಸಮಯದಲ್ಲೂ ನೀವು ಇದೇ ರೀತಿ ಅಫರ್ಮೇಷನ್ ಮಾಡೋದ್ರಿಂದನೂ ಕೂಡ ನೀವು ಅಂದ್ಕೊಂಡಿದ್ದು ತುಂಬಾ ಬೇಗ ಈಡೇರುತ್ತೆ. ಅಫರ್ಮೇಷನ್ ಅಂದ್ರೇನೆ ಬೇಡ್ಕೊಳ್ಳೋದು ಅಂತ ಅರ್ಥ. ಪದೇ ಪದೇ ಈ ರೀತಿ ಒಳ್ಳೆ ವಿಚಾರಗಳನ್ನ ನಮ್ಮ ಮನಸ್ಸಿಗೆ ನಾವು ಹೇಳೋದ್ರಿಂದ ಆ ಕೆಲಸ 100% ಆಗೇ ಆಗತ್ತೆ. ನಮ್ಗೆ ಈ ಕೆಲಸಗಳನ್ನ ಮಾಡೋದಕ್ಕೆ ಅಥವಾ ಸಮಸ್ಯೆಗಳನ್ನ ಬಗೆಹರಿಸ್ಕೊಳ್ಳೋದಕ್ಕೆ ಒಂದಷ್ಟು ಐಡಿಯಾ ಬರುತ್ತೆ, ಬೇರೆ ಬೇರೆ ದಾರಿಗಳು ಸಿಗುತ್ತೆ, ಬೇರೆಯವ್ರ ಮುಖಾಂತರ ಅದ್ರ ಬಗ್ಗೆ ನಮ್ಗೆ ಮಾಹಿತಿಗಳು ಸಿಗ್ತಾ ಹೋಗುತ್ತೆ. ಇದೆಲ್ಲನೂ ಕೂಡ ಅಷ್ಟೇ, ನಮ್ಮ ಒಂದು ಸಬ್ ಕಾನ್ಶಿಯಸ್ ಮೈಂಡ್ಗೆ ನಾವು ಈ ವಿಚಾರನ ತಲುಪಿಸುವಂತ ವಿಧಾನ. ಅಫರ್ಮೇಷನ್ ಅಂದ್ರೇನೆ ಇದು ಆ ವಿಚಾರನ ತಲುಪಿಸುವಂತ ವಿಧಾನ ಅಷ್ಟೇನೆ. ನಾನೀಗ ಹೇಳಿದ್ದು ನಿಮಗೆ ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಮತ್ತೆ ಯಾವುದೇ ಕೆಲಸನೂ ಅಷ್ಟೇನೆ, ಅದು ಸಕ್ಸಸ್ ಆಗೋ ತನಕ ಎಲ್ರ ಹತ್ರನೂ ಹೇಳ್ಕೊಳ್ಳೋದಿಕ್ ಹೋಗ್ಬಾರ್ದು. ಯಾಕೆ ಹೇಳ್ತೀನಿ ಅಂದ್ರೆ, ಎಲ್ರ ಮನಸ್ಸು ಒಂದೇ ತರ ಇರೋದಿಲ್ಲ ಅಲ್ವಾ. ಕೆಲವರು ಒಳ್ಳೆ ರೀತಿಲಿ ನಿಮ್ಗೆ ಶುಭ ಹಾರೈಸ್ತಾರೆ, ಇನ್ ಕೆಲವರು ಮೇಲೆ ಒಂಥರ ಅಂದ್ರೆ ಮುಂದೆ ಒಂಥರ ಮಾತಾಡ್ತಾರೆ, ಹಿಂದೆ ಒಂಥರ ಮಾತಾಡ್ತಾರೆ. ಹಾಗಾಗಿ ನಿಮ್ಗೆ ತುಂಬಾ ಮನಸ್ಸಿಗೆ ಹತ್ರ ಆದವ್ರ
ಆಗದವರು ಅಂತ ಅನ್ಸಿದ್ರೆ ಅಂಥವ್ರ ಹತ್ರ ನೀವು ಶೇರ್ ಮಾಡ್ಕೊಳ್ಳಿ. ಇದ್ರ ಬಗ್ಗೆ ನೀವು ಒಪಿನಿಯನ್‌ಗಳನ್ನ ಕೇಳ್ಕೊಳ್ಳಿ. ಎಲ್ರ ಹತ್ರನೂ ಎಲ್ಲಾ ವಿಚಾರನೂ ಹೇಳ್ಕೊಳಕ್ ಹೋಗ್ಬೇಡಿ. ನೀವು ಅಂದ್ಕೊಂಡಿರೋ ಕೆಲ್ಸ ಆಗೋವರ್ಗುನು. ಅಫರ್ಮೇಷನ್ ಅಂದ್ರೆ ಏನು? ಯಾವ ರೀತಿ ಮಾಡ್ಬೇಕು? ಯಾವ ಸಮಯದಲ್ಲಿ ಮಾಡ್ಬೇಕು ಅಂತ ಕೇಳಿದ್ರಿ. ನನಗ್ ಗೊತ್ತಿರೋಂತ ಅಷ್ಟು ವಿಚಾರ ನಿಮ್ಗೆ ತಿಳಿಸಿದೀನಿ. ಈಗ ನಿಮ್ಗೆ ಅರ್ಥ ಆಗಿದೆ ಅಂತ ತಿಳ್ಕೊಂಡಿದೀನಿ. ಖಂಡಿತ ಒಂದ್ಸಲ ಟ್ರೈ ಮಾಡಿ. 1 ತಿಂಗಳು ನೀವು ಬಿಡದ ಹಾಗೆ ಟ್ರೈ ಮಾಡಿ ನೋಡಿ. ಖಂಡಿತ ನಿಮ್ಮ ಜೀವನದಲ್ಲಿ ಚೇಂಜಸ್ ಅಂತೂ ಆಗೇ ಆಗತ್ತೆ. ನಾನು ಕೂಡ ಮಾಡ್ತಾ ಇದ್ದೀನಿ. ನನಗಿದ್ರಲ್ಲಿ ನಂಬಿಕೆ ಇರೋದ್ರಿಂದಾನೇ ಈ ವಿಚಾರ ನಿಮ್ಗೆ ತಿಳಿಸಿದೀನಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಹೋಗ್ಬರ್ಲಾ?